ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು ನಾನು ಏನು ಮಾಡ್ತಾ ಇದ್ದೀನಿ, ಬೆಟ್ಟದ ನೆಲ್ಲಿಕಾಯಿಂದ ನಾನು ಒಂದು ಉಪ್ಪಿನಕಾಯಿ ಮಾಡಿ ತೋರಿಸೋಣ ಅಂತೇಳಿ ಇದನ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿ ಆಮೇಲೆ ಇಲ್ಲಿ ಒಂದು ಬುಡದು ಸಣ್ಣದಾಗಿರ್ತೈತಲ್ಲ ಅದನ್ನ ನಾನು ಕಟ್ ಮಾಡ್ಕೊಂಡಿದ್ದೆ. ಈ ಥರ ಇದೆಯಲ್ಲ ಅದನ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ನಿಮಿಷ ನಾನು ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಈಗ ಗ್ಯಾಸ್ ಹತ್ರ ಹೋಗೋಣ ಬನ್ನಿ. ಈಗ ಒಂದು ಕಡಾಯಿ ಇಟ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ ನಾನು. ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊತೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಇದನ್ನ ಲೈಟಾಗಿ ಹುರ್ಕೊಳ್ಳೋಣ. ಚಟ್ಪಟ ಅಂದರೆ ಸಾಕು, ಹಸಿ ವಾಸನೆ ಹೋಗಬೇಕು. ನೋಡಿ ಗೊತ್ತಾಗ್ತಾ ಇದೆಯಲ್ಲ, ಚಟ್ಪಟ ಅಂತ ಇದೆ. ಕಡಿಮೆ ಉರಿಯೊಳಗೆ ಹುರಿಬೇಕಾಗ್ತೈತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ಬಿಸಿಗೆ ಫುಲ್ಲು ಹುರಿದಿರ್ತೈತೆ. ಸಾಕು ನೋಡಿ, ಇಷ್ಟು ಕಲರು ಚೇಂಜ್ ಆಗಿದೆ. ಇದು ತಣ್ಣಗಾಗ್ಬಿಟ್ಮೇಲೆ ಮಿಕ್ಸಿ ಒಳಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ. ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಲೈಟಾಗಿ ಬಿಸಿ ಆಗಿದೆ, ಹಾಕೋಣ. ನೋಡಿ, ಲೈಟಾಗಿ ಅದನ್ನ ಫ್ರೈ ಮಾಡ್ಕೊಬೇಕಾಗ್ತೈತೆ. ತೀರಾ ಬೇಯಬಾರ್ದು, ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಒಳಗೆ ಬೆಂದರೆ ಸಾಕು. ತೋರಿಸ್ತೀನಿ. ನಮ್ಮ ಮನೆಗೆ ಬೆಟ್ಟದ ನೆಲ್ಲಿಕಾಯಿ ಹಾಗೆ ತಿನ್ನೋದಿಲ್ಲ. ಇದನ್ನ ಈ ಥರ ಉಪ್ಪಿನಕಾಯಿ ಹಾಕ್ಕೊಟ್ರೆ ಎಲ್ಲ ಖಾಲಿ ಮಾಡ್ತಾರೆ. ಇದನ್ನ ಬೇಕಂದರೆ ನೀರೊಳಗೂ ಬೇಯಿಸ್ಕೊಬೋದು, ಆದರೆ ತುಂಬ ದಿವಸ ಇಡ್ಲಿಕ್ಕಾಗಲ್ಲ. ಹಂಗೆ ಆಗಿ ನಾವು ಎಣ್ಣೆಯೊಳಗೆ ಬೇಯಿಸ್ತಾ ಇದ್ದೀವಿ. ನೋಡಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ತೆಕ್ಕೊಳ್ಳೋಣ. ನಮಗೇನು ಗೊತ್ತಾಗ್ತಿತ್ತೆ ಇದು ಬೆಂದಿದೆಯೋ ಇಲ್ವ ಅಂತೇಳಿ, ಸುಮ್ಮನೆ ಹೀಗೆ ಮಾಡಿದ್ರೇ ಗೊತ್ತಾಗ್ತಿತ್ತೆ. ನೋಡಿ ಬೆಂದಿದೆ. ಈಗ ತೆಗ್ದುಬಿಡೋಣ, ಗ್ಯಾಸ್ ಆಫ್ ಮಾಡಿ. ನೋಡಿ ಇವಾಗ ಹಿಂಗೆ ಬಿಡಿಸಿದ್ರೇ ಸಾಕು, ಬಂದ್ಬಿಡ್ತೈತೆ. ಈ ಥರ ಬಿಡಿಸ್ಕೊಂಬಿಡಿ, ಎಲ್ಲನೂ ಬೀಜ ತೆಗೆದುಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ. ನೋಡಿ ಎಲ್ಲ ಈ ಥರ ಬಿಡಿಸ್ಕೊಂಡಿದ್ದೀನಿ. ಇದನ್ನ ಬಿಸಾಕ್ಬಿಡೋಣ. ಗ್ಯಾಸ್ ಹಚ್ಚಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 150 ಗ್ರಾಮ್ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸಾಸಿವೆ ಎಣ್ಣೆ ಹಾಕ್ಕೊತೀನಿ, ಅದರೊಳಗೆ ಮಾಡ್ತೀನಿ. ಚೆನ್ನಾಗಿ ಟೇಸ್ಟ್ ಇರ್ತೈತೆ, ಹಂಗಾಗಿ ನಾನು ಅದರೊಳಗೆ ಮಾಡ್ತಾಯಿದ್ದೀನಿ. ನೋಡಿ ಗೊತ್ತಾಗ್ತೈತಲ್ಲ, 150 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಬಿಸಿ ಆಗಲಿ ಎಣ್ಣೆ. ದೊಡ್ಡ ಸೈಜ್ ಬೆಳ್ಳುಳ್ಳಿ 1-2 ಇಳಿದು ಹಾಕ್ಕೊಂಡಿದ್ದೀನಿ. ಮಧ್ಯಮ ಉರಿಯೊಳಗೆ ನಾವು ಬೇಯಿಸೋಣ. ಒಣಮೆಣಸಿನ್ಕಾಯಿ 3 ಹಾಕ್ಕೊಂಬಿಡೋಣ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ, ಸ್ವಲ್ಪ ಹಿಂಗೆ ಹಾಕ್ಕೊತೀನಿ, ಚೆನ್ನಾಗಿರ್ತೈತೆ. ನೋಡಿ ಆಗಿದೆ, ಗೊತ್ತಾಗ್ತಿತ್ತಲ್ಲ. ನೋಡಿ ಚೆನ್ನಾಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ಒಂಚೂರು ಅರಿಶಿನ ಹಾಕೋಣ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ, ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ನೋಡಿ ಸಾಕು, ಇಷ್ಟ ಆದರೆ ತೀರಾ ಕಪ್ಪಾಗಬಾರ್ದು. ನೋಡಿ ಚೆನ್ನಾಗಿ ಬೆಂದಿದೆ, ಗೊತ್ತಾಗ್ತೈತಲ್ಲ. ಗ್ಯಾಸ್ ಆಫ್ ಮಾಡಿದ್ದೀನಿ, ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ನೋಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಎಣ್ಣೆ ಒಳಗಡೆ, ಅದು ಹಾಕ್ಕೊಳ್ಳೋಣ. ಆವಾಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಬಿಡೋಣ. ಈಗ ಹಚ್ಚಿದ ಖಾರದ ಪುಡಿ ಹಾಕ್ಕೊಳ್ಳೋಣ. ದೊಡ್ಡ ಸ್ಪೂನ್ ಒಳಗಡೆ ನಾವು ಊಟ ಮಾಡ್ತೀವಲ್ಲ ಆ ಸ್ಪೂನ್ ಒಳಗೆ ನಾನು 7 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. 5 ಸ್ಪೂನು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಆದರೆ ಕಷ್ಟ, ಹಾಗಾಗಿ ಕಡಿಮೆ ಆದರೆ ಬೇಕಾದರೆ ಹಾಕ್ಕೊಬೋದು. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಹಿಂಗೆ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ. ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಮೆತ್ತಿಗೆ ಅದ್ರ ಮೇಲೆ ಹಾಕೋಣ. ಈಗ ಮಿಕ್ಸ್ ಮಾಡೋಣ ಚೆನ್ನಾಗೆ. ಈ ಉಪ್ಪು, ಖಾರದ ಪುಡಿ, ನಾವು ಹಾಕಿರೋ ಮಸಾಲೆ, ಒಗ್ಗರಣೆ ಎಲ್ಲ ಬಂದ್ಬಿಟ್ಟು ಎಲ್ಲ ಹೊಂದ್ಕೊಬೇಕು. ಆ ಥರ ಫುಲ್ಲು ಮಿಕ್ಸ್ ಮಾಡಿಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಅದನ್ನೇ ಫುಲ್ಲು ಮುಚ್ಚಿ ನಾಳೆ ಗಂಟ ಹಾಗೆ ಇಡೋಣ. ನಾಳೆ ಇದು ಯಾವ ಥರ ಬಂದಿದೆ ನೋಡಿಕೊಂಡು ಆಮೇಲೆ ನಾವು ಬಾಟ್ಲ್ ತುಂಬಿಸೋಣ.
ಏನೂ ಆಗಲ್ಲ, ಹೆಲ್ತಿ ಉಪ್ಪಿನಕಾಯಿ ಇದು ನಿಜವಾಗ್ಲೂ ಮಕ್ಕಳಿಗೆಲ್ಲ ದಿನ ಒಂದೊಂದು ಕೊಡ್ಬೋದು. ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋದಕ್ಕನ ಈ ಥರ ಮಾಡಿಕೊಂಡು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇಂಥದ್ದೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಳಿಗೂ ಅಷ್ಟೇ ಇಷ್ಟ ಆಗ್ತೈತೆ ಇಂಥದ್ದೆಲ್ಲ ನಾವು ಮಾಡಿ ಕೊಡೋದ್ರಿಂದ. ಒಂದೊಂದು ಊಟದೊಳಗೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಸಾಕು, ಈಗ ಕ್ಲೋಸ್ ಮಾಡಿ ಹಾಗೆ ಇಡೋಣ. ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ನೋಡಿ ಎಣ್ಣೆಲ್ಲ ಬಿಟ್ಕೊಂಡು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ, ತಿರುಗಿಸಿ ತೋರಿಸ್ತೀನಿ. ವಾವ್, ಕರೆಕ್ಟಾಗಿದೆ. ಈಗ ಬಾಟ್ಲೊಳಗೆ ತುಂಬಿಸಿ ಇಟ್ಕೊಳ್ಳೋಣ. ಒಂದು ಗಾಜಿನ ಬಾಟ್ಲ್ ತಗೊಂಡು ಅದಕ್ಕೆ ಹಾಕ್ಕೊಂಬಿಡೋಣ. ನನಗಂದರೆ ಬಾಯೊಳಗೆ ಈಗಲೇ ನೀರು ಬರ್ತಿದೆ, ಅಷ್ಟು ಖುಷಿ ಆಗ್ತಿದೆ ನನಗೆ. ಇದರೊಳಗೆ ಬೆಳ್ಳುಳ್ಳಿ ಫ್ಲೇವರು ಮತ್ತು ಕರಿಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕೋದ್ರಿಂದ ಎಷ್ಟು ಕ್ಲೀನ್ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ ಸಾಸಿವೆ ವಾಸನೆ ಮತ್ತು ಜೀರಿಗೆ ಮತ್ತು ಇದು ಮೆಂತ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತೇಳಿ, ನಿಜವಾಗ್ಲೂ ಚೆನ್ನಾಗಿದೆ. ಲಾಸ್ಟ್ ಒಳಗೆ ನಾನು ಸಾಸಿವೆ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟನಲ್ಲ, ಅದು ಒಳ್ಳೆ ಘಮ ಕೊಡ್ತೈತೆ. ಮತ್ತು ಕ್ಲೋಸ್ ಮಾಡಿ ಇಟ್ಟು 6 ತಿಂಗಳಾದರೂ ಏನೂ ಆಗೋಲ್ಲ. ಡೈಲಿ ಯೂಸ್ ಮಾಡಿ. 1 ಸ್ಪೂನ್ ಹಾಕೋಕ್ಕೆ ಹೋಗ್ಬೇಡಿ, ಗಾಳಿಯೊಳಗೆ ಬಿಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗೇ ಬಿಟ್ಕೊಂಡಿದೆ ಎಣ್ಣೆಲ್ಲ, ಒಳ್ಳೆ ನೆಂದಿದೆ. ಎತ್ಕೊಂಡು ತಿನ್ನಬೇಕು ಅನ್ನಿಸ್ತಿದೆ. ಸರಿ, ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದಾಗ ಯಾಕೆ ನಮ್ಗೆ ಲೈಕ್ ಕೊಡಲ್ಲ ಅಂತೀರಾ? ಸರಿ ಆಯ್ತು, ಬಾಯ್ ಬಾಯ್.